ಹೆಲೋ ಎವ್ರಿವನ್. ಇದು ಮಲಗಿದ್ದ ಸತ್ತಿದ್ದ ಎಂತ ಗೊತ್ತಾಗ್ತಿಲ್ಲ ನೋಡಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಏನು ಇವಳು ಬೆಳಿಗ್ಗೆ ಬೆಳಿಗ್ಗೆ ಲಿಪ್ಸ್ಟಿಕ್ ಹಾಕೊಂಡಿದ್ದಾಳೆ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ನನಗೆ ಇವತ್ತು ಡೆಂಟಲ್ ಅಪಾಯಿಂಟ್ಮೆಂಟ್ ಇತ್ತು. ನಾನು ಅಪಾಯಿಂಟ್ಮೆಂಟಿಗೆ ಹೋಗಿ ಬಂದೆ. ಅಲ್ಲಿಂದ ನೆಕ್ಸ್ಟ್ ಬರಬೇಕಾದ್ರೆ ಪಲಾವ್ ತಗೊಂಡು ಬಂದಿದ್ದೀನಿ ಹೋಟೆಲಿಂದ, ಅದನ್ನು ತಿನ್ನಬೇಕೀಗ. ನೋಡಿ ಹಾಗೆ ಕಿಚನಲ್ಲಿ ಬೇರೆ ಅಮ್ಮ ಏನೋ ಮಾಡ್ತಾಯಿದ್ದಾರೆ ಅಂತ ನೋಡುವ. ನೀವೆಂತ ಮಾಡೋದು ಇಲ್ಲಿ ಕಿಚನಲ್ಲಿ? ನಾನು ನಿಮಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಫ್ರೈಡ್ ರೈಸ್ ಮಾಡೋದಂತೆ ರೆಡಿ ಮಾಡಲಿಕ್ಕೆ ಹೊರಟಿದ್ದೇನೆ. ಆಗ ನನಗೆ ಫುಲ್ಲು ಬಿಸಿಲಿತ್ತು, ಈಗ ಒಮ್ಮೆ ಮಳೆ ಬಂತು, ಫುಲ್ಲು ಕತ್ತಲೆ ಆಗಿದೆ ಹೊರಗೆ ಎಲ್ಲ. ನಾನು ಬ್ರೇಕ್ಫಾಸ್ಟ್ ಮಾಡ್ತೇನೆ, ಬೆಳಿಗ್ಗೆ ಏನು ತಿನ್ನದೇ ಹೋದದು. ಬರಬೇಕಾದ್ರೆ ಎಷ್ಟು ಒಂದು 7:30ಗೆ ಇಲ್ಲಿಂದ ಹೋಗಿದ್ದೇನೆ, ಬರಬೇಕಾದ್ರೆ 9:15 ಲೇಟ್ ಆಗ್ತದೆ. ತುಂಬ ಇರ್ತಾರಲ್ವ ಅಲ್ಲಿ ಅವರಿಗೆ ಕಸ್ಟಮರ್, ಸಾರಿ ಏನು ಹೇಳ್ತಾರೆ, ಪೇಷಂಟ್. ಇದು ಮಲಗಿದ್ದ ಸತ್ತಿದ್ದ ಎಂತ ಗೊತ್ತಾಗ್ತಿಲ್ಲ ನೋಡಿ, ಅವಸ್ಥೆ ನೋಡಿ ನಮ್ಮ ಬೇಕಿದ್ದು. ಓ ಮಲಗಿದ್ದ ನೀನು? ನಾನು ಅನ್ಕೊಂಡೆ ಇಲ್ಲೋ ತಲೆ ತಿರುಗಿ ಬಿದ್ದದಂತ. ಎದೇಳ ಹೇ ಎದೇಳ. ಏನು ಏನು ಏನಾಗದು? ಯಾಕೆ ಯಾಕೆ ಅವರ ಮುಖ ತೋರಿಸ್ಬಾರ್ದಂತೆ. ಯಾಕೆ ಅಂತ ಕೇಳಿ, ಯಾಕೆ ಅಂತ ಕೇಳಿ ನೀವೇ. ಮಳೆ 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 ನಾನು ಮಲಗ್ತೀನಿ. ಎಂತ ಕೆಲಸ ಮಾಡ್ಲಿಕ್ಕೆ ಕೂಡ ಮನಸ್ಸು ಬರಲ್ಲ, ಮಲ್ಕೊಂಡಿರೋಣ ಅಂತ ಆಗುತ್ತೆ ಅಲ್ವಾ ಗಾಯ್ಸ್? ಮಲಗ ನಿದ್ದೆ ಬರ್ತಾ ಇದೆ. ಗೈಸ್, ನಾನು ಮನೆ ಹೇಳಿದ್ನಲ್ಲ ನವಿಲು ಬಂದರೆ ತೋರಿಸ್ತೇನೆ ಅಂತ, ಇವತ್ತು ಬಂದಿದೆ ನೋಡಿ. ಏನೋ ತಿಂತಾ ಇದೆ ಅಲ್ಲಿ, ಏನು ತಿಂತಾ ಇದೆ ಗೊತ್ತಿಲ್ಲ. ಅದು ಹೆಣ್ಣ ಗಂಡ ನನಗೆ ಗೊತ್ತಾಗಲ್ಲ. ಗರಿ ನೋಡಿ, ವಾವ್ ಎಷ್ಟು ಚೆನ್ನಾಗಿದೆ ಅದರ ಗರಿ. ಹೀಗೆ ಅಲ್ವಾ ಕೂಗೋದು? ತಿನ್ಕೊಂಡು ಅದರಷ್ಟಕ್ಕೆ ಹೋಗ್ಲಿ. ಇಲ್ಲಿ ನೋಡಿ, ಅಮ್ಮ ಹಲಸಿನನ್ನು ತೆಗಿತಾ ಇದ್ದಾರೆ. ಅವಸ್ಥೆ ನೋಡಿ ಅವರದು. ಅದು ಕತ್ತಿ ನೋಡಿ ಎಂತಾಗಿದೆ ಅಂತ. ಇಲ್ಲಿ ನೋಡಿ ಕತ್ತಿ ಬೆಂಡ್ ಆಗಿದೆ. ಇವರಲ್ಲಿ ನಿಂತುಕೊಂಡು ಹಲಸಿನನ್ನು ಕಟ್ ಮಾಡ್ತಾ ಇದ್ದಾರೆ. ಒಂದು ತೆಗೆದ್ರು ಅಲ್ಲಿ ನೋಡಿ, ಒಂದು ತೆಗೆದ್ರು. ಕತ್ತಿ ಏನಾಗಿದೆ ತೋರಿಸಿ. ಕಟ್ಟಿದ್ದು ಹೋಯ್ತು. ನೀವು ಮಾತಾಡೋದು ಕೇಳುದಿಲ್ಲ, ಮೈಕದಲ್ಲಿ ಮಾತಾಡಿ. ಕತ್ತಿ ಏನಾಗಿದೆ? ಕೆಳಗೆ ಜಾರಿತ್ತು, ಲೂಸ್ ಆಗಿ. ಈಗ ಮಳೆಗಾಲದಲ್ಲಿ ಮೇಲೆ ಯಾರಿಗೂ ಹೋಗ್ಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಮರ ಹತ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ, ಯಾರ ಹತ್ರ ಕೇಳಿದ್ರು. ಏನಾಯ್ತು ಏನಾಯ್ತು, ಯಾಕೆ ಕರೆದದ್ದು? ಇಲ್ಲಿ ಕಾಣುದಿಲ್ಲ. ಇಲ್ಲ ನೀವೇ ಬೀಳ್ತೀರಾ, ಯಾರಿಗೆ ಗೊತ್ತು. ಬಿತ್ತಾ ಪೈಪ್ ಸಿಕ್ಕಾಕೊಂಡಿತ್ತು. ಓಕೆ ಓಕೆ, ಗೋ ಗೋ ಗೋ. ನೀವು ಬೀಳ್ಬೇಡಿ ಆಚೆ. ರಾಗದಿಂದ ಬೀಸೋದು ಮಾತ್ರ ಕಾಣ್ತಾ ಉಂಟು, ಬೀಳುದು ಕಾಣುದಿಲ್ಲ ಹಲಸಿನನ್ನು.
ಒಂದು ಬಿತ್ತು, ಅದೊಂದು ತೆಗೀರಿ. ಈಗ ಈಚೆ ಸೈಡ್ ಇದ್ದು ಟಾಸ್ಕ್ ನಿಮ್ಗೆ. ಇನ್ನು ಸಹ ಮೇಲೆಲ್ಲ ಉಂಟು, ಅದು ತುಂಬಾ ಮೇಲೆ ಹೈಟ್ ಅಲ್ಲಿ ಉಂಟು. ಅದನ್ನು ಹೇಗೆ ತೆಗೆಯುದು ಅಂತ ಗೊತ್ತಿಲ್ಲ. ಒಂದಲ್ಲಿ ಫುಲ್ ಹಾಳಾಗಿ ಹೋಗಿದೆ ಆಗಿರ್ಬೇಕು, ಕಪ್ ಕಪ್ ಆಗಿದೆ ನೋಡ. ಇದನ್ನೊಂದು ತೆಗೀರಿ ಫಸ್ಟ್. ಇವರೆಂತ ಮಾಡುದು? ಗಿವ್ ಅಪ್ ಮಾಡಿದ್ರ ಅಂತ, ಆಗುದಿಲ್ಲ ಅಂತ. ಆಗ್ತದೆ, ತೆಗೀರಿ. ಓಕೆ, ಇಲ್ಲಿ ಅನಿತಾ ಗಿವ್ ಅಪ್ ಮಾಡಿದ್ದಾರೆ, ಆಗುದಿಲ್ಲ ಅಂತ. ನೋಡುವ, ಲಾಸ್ಟ್ ಒಂದು ಟ್ರೈ ಮಾಡ್ತಾರೆ. ಕಮಾನ್, ಆಗ್ತದೆ, ತೆಗೀರಿ. ಈಗ ಹಲಸಿನನ್ನು ಬೀಳ್ತದ ಇಲ್ಲ ಇವರೇ ಬೀಳ್ತಾರ ನೋಡುವ. ಇದು ಇವತ್ತು ಬರುದಿಲ್ವಾ ಅಂತ. ಆಗುದಿಲ್ಲ ಬಿಡಿ, ಬೇರೆ ಯಾರತ್ತಾದ್ರೂ ತೆಗಿಸುವ ನಾವು. ತೆಗಿರಿ. ಸಕ್ಸೆಸ್. ಬಿತ್ತು. ಈಗ ಕೆಳಗಿಂದ ಯಾರು ತರ್ತಾರೆ? ಅನಿತಾ, ನಿಮ್ಮ ನಾನಲ್ಲಿ ಹೋಗುದಿಲ್ಲ. ಹೇಗೆ ಆಗ್ತಾ ಉಂಟು? ಹೇಗೆ ಫೀಲ್ ಆಗ್ತಾ ಉಂಟು? ನಿಮ್ಮ ಪ್ರಯತ್ನ ಯಶಸ್ವಿಯಾಗಿದೆ ಹೇಳಿ. ಹೇಗೆ ಅನಿಸ್ತಾ ಉಂಟು? ಮಾತಾಡಿ. ಪ್ರಯತ್ನ ಪಟ್ರೆ ಏನು ಆಗುದಿಲ್ಲ ಅಂತ ಹೇಳ್ತಾರೆ, ಅದು ಸಾಧ್ಯ ಮಾಡಿಸ್ಬೋದು. ಸಾಧ್ಯವಾದದ್ದು ಯಾವಿಲ್ಲ. ಅವರು ಮಾತಾಡಿದ್ದು ಕೇಳಿಸ್ತಾ ಇಲ್ಲ, ನಂಗೆ ಗೊತ್ತಿಲ್ಲ. ಈಗ ನಾವು ಸ್ಲ್ಯಾಬ್ ಮೇಲೆ ಇದ್ದೇವೆ, ಸ್ವಲ್ಪ ರೀಲ್ಸ್ ಮಾಡೋಣ ಅಂತೆಲ್ಲ ಇಲ್ಲಿ ಬಂದದ್ದು. ಮೇಲೆ ಜೋರು ಮಳೆ ಬಂತು, ಇಲ್ಲೇ ಸ್ಟಕ್ ಆಗಿದ್ದೇವೆ. ಅಲ್ಲಿ ನೋಡಿ ಅನಿತಾ, ಮಳೆ ನಿಂತ ಕೂಡಲೇ ಕೆಳಗೆ ಹೋಗುದು. ರೀಲ್ಸ್ ಎಲ್ಲ ಮಾಡಿ ಆಯಿತು. ಹೇಗೆ ಕಾಣ್ತೇನೆ ನಾನು? ಚೆಂದ ಕಾಣ್ತೇನೆ, ಚಂದ ಬೆಲ್ಲ. ಹೋಗುವ ಕೆಳಗೆ. ಇಲ್ಲಿ ನೋಡಿ ಎಗ್ ಫ್ರೂಟ್ ಎಲ್ಲ ಇಲ್ಲಿಂದ ಕಾಣ್ತದೆ, ಆದರೆ ಇಲ್ಲಿ ತಗಡುಂಟು ನಮ್ಮದು. ಖಾಲಿ ಇಟ್ಟರೆ ಕೆಳಗೆ. ಮತ್ತೆ ನೆಕ್ಸ್ಟ್ ಡೇ ಹಾಸ್ಪಿಟ್ಲಲ್ಲಿ ನೋಡಬೇಕಾಗ್ತದೆ ನೀವು ವ್ಲಾಗ್ ಮಾಡೋದು. ಮಳೆ ನಿಲ್ಲಿತಾ? ಹೌದಾ? ಹೋಗುವ. ಇನ್ನು ಬರ್ತಾ ಉಂಟು. ಇಲ್ಲಿ ಇದುಂಟಲ್ಲ ಹಲಸಿನನ್ನೆಲ್ಲ, ಮೇಲೆಯಿಂದ ತೋರಿಸ್ಬೇಕಾ? ನಿಲ್ಲಿ, ತೋರಿಸ್ತೇನೆ. ಅಲ್ಲಿ ನೋಡಿ ಎಗ್ ಫ್ರೂಟ್ ನಮಗೆ ಸ್ಲ್ಯಾಬ್ ಮೇಲೆ ಬಂದರೆ ಚಂದ ಕ್ಲೀನ್ ಕಾಣ್ತದೆ, ಮತ್ತು ತೆಗಿಲಿಕ್ಕೆ ಕೂಡ ಈಸಿ. ಆದರೆ ಇದ್ರ ಮೇಲೆ ಕಾಲಿಟ್ಕೊಂಡು ಹೋಗ್ಬೇಕಾಗ್ತದೆ. ನೋಡಿ ಶೀಟ್ ಹಾಕಿದ್ದೇವಲ್ಲ, ಇದ್ರ ಮೇಲೆ ಕಾಲಿಟ್ಕೊಂಡು ಹೋದರೆ ಹೇಗೆ? ಜಾರಿ ಬಿದ್ದರೆ ಮತ್ತೆ ಎಂತ ಮಾಡೋದು? ಓಕೆ, ಮಳೆ ನಿಲ್ಲಿತು. ಕೆಳಗೆ ಮನೆಗೆ ಹೋಗುವ. ಕೆಳಗಡೆ ಅಮ್ಮ ಓಡಿದ್ರು. ಈಗ ನೆಕ್ಸ್ಟ್ ನಾನು ಹೋಗ್ತೇನೆ. ಫುಲ್ ಗ್ರೀನ್ ಗ್ರೀನ್ ಆಗಿದೆ ಮಳೆ ಬಂದು ನೋಡಿ. ಸುಮ್ಮನೆ ರೀಲ್ಗೋಸ್ಕರ ಅಂತಲೇ ರೆಡಿ ಆಗೋದು ಫುಲ್ಲು. ಎಲ್ಲೂ ಹೋಗೋಕ್ಲಿಲ್ಲ, ಏನಿಲ್ಲ. ಸುಮ್ಮನೆ ರೀಲ್ಸ್ ಮಾಡಬೇಕಲ್ಲ ಅಂತ ಇಷ್ಟೊಂದು ಮೇಕಪ್ ಮಾಡಿಕೊಂಡು, ಇಷ್ಟೊಂದು ಒಳ್ಳೆ ಬಟ್ಟೆ ಹಾಕ್ಕೊಂಡು, ಅಲ್ಲಿ 2-3 ದಿನದಿಂದ ಬಟ್ಟೆ ಹಂಗೆ ಬಿದ್ದಿದೆ. ವಾಶ್ ಮಾಡಿಲ್ಲ, ಏನಿಲ್ಲ. ಮಳೆಗಾಲಕ್ಕೆ ಡ್ರೈ ಆಗಲ್ಲ, ಅದಕ್ಕೆ 3 ಡೇಸಿಗೊಮ್ಮೆ ವಾಶ್ ಮಾಡೋದು. ಸರಿ, ನೀವ್ಯಾಕೆ ಇಷ್ಟು ಬೇಗ ಓಡಿ ಬಂದದ್ದು ಕೆಳಗೆ? ಓಕೆ, ನಮ್ಮದು 3 o'clock ಒಂದು ಪ್ರೇಯರ್ ಇರ್ತದೆ, ಬ್ರದರ್ ಪ್ರಕಾಶ್ ಅವರದು. ಸೊ 3 ಆಯಿತು, ಇನ್ನು ಪ್ರೇಯರ್ಗೆ ಕೂತ್ಕೊಳ್ಳೋದು. ಬಾಯ್ ಗೈಸ್. ಮೊನ್ನೆ ನಾವು ಹಲಸಿನನ್ನು ತೆಗೆದಿದ್ವಲ್ಲ, ಅದು 2 ಕೆಳಗೆ ಬಿದ್ದಿದೆ ನಮ್ಮ ನೇಬರ್ ಮನೆಗೆ. ಈಗ ಅದನ್ನು ತೆಗಿಲಿಕ್ಕೆ ಕೆಳಗಿನ ಮನೆ ಅಂಕಲನ್ನು ಕರೆದಿದ್ದೇವೆ, ಸ್ವಲ್ಪ ಬನ್ನಿ ಅಂತ. ಮುನ್ನಿಂದ ಪರಿಮಳ ಬರ್ತಾ ಇತ್ತು, ಎಂತ ಅಂತ ಗೊತ್ತಿಲ್ಲ. ಇವತ್ತು ಕೆಳಗೆ ನಾವು ನೋಡುವಾಗ ಅಲ್ಲಿ ಒಂದು ಹಲಸಿನನ್ನು ಬಿದ್ದಿತ್ತು, ಇನ್ನೊಂದು ಇಲ್ಲೇ ಬಿದ್ದಿತ್ತು. ಅದನ್ನು ನಾನು ಕತ್ತಿ ಹಾಕಿ ಈಚೆ ಎಳ್ದು
ಈಗ ಅದು ಸಹ ಕೆಳಗೆ ಬಿತ್ತು, ಎರಡು ಕೂಡ ಕೆಳಗೆ ಅವಸ್ಥೆ. ಒಂದು ಹಲಸಿನನ್ನು ವೇಸ್ಟ್ ಆಯ್ತು. ಇನ್ನೊಂದು ನೋಡುವ, ಅಲ್ಲಿ ನೋಡಿ. ಎಲ್ಲ ಹಾಳಾಗಿ ಹೋಯ್ತು, ಒಂದೊಂದೇ ಬಿದ್ದಿದೆ. ಏನ್ ಮಾಡುದು? ಇರ್ಲಿ, ತೆಗಿಯೋರು ಯಾರು ಸಹ ಇಲ್ಲ, ಇಲ್ಲಾದ್ರೆ ವೇಸ್ಟ್ ಆಗ್ತಿರ್ಲಿಲ್ಲ. ತೆಗಿಲಿಕ್ಕೆ ಯಾರು ಸಹ ಇಲ್ಲ, ಹಾಗೆ ವೇಸ್ಟ್ ಆಯ್ತು. ಆಮೇಲೆ ಸಹ ಎಲ್ಲರೂ ಹೇಳ್ತಾರೆ, ಅದೇನೋ ಮಳೆಗಾಲ ಬಂದಾದ್ಮೇಲೆ ಮಳೆ ಬಿದ್ದು ಈ ಹಲಸಿನ ಹಣ್ಣೆಲ್ಲ ಹಣ್ಣಾಗ್ತದಲ್ವಾ, ಆ ಹಣ್ಣು ತಿನ್ಬಾರ್ದಂತ. ಯಾಕೆಂತ ಗೊತ್ತಿಲ್ಲ, ಮೇ ಬಿ ಜ್ವರ ಎಲ್ಲ ಬರ್ತದೆ ಅಂತ ಏನೋ ಗೊತ್ತಿಲ್ಲ. ಕಳ್ದಲ್ಲತೆ ನೋಡುವ, ಅದೆಂತ ಹಾಳಾಗಿದೆ ಈಗ. ಗೈಸ್, ಇಷ್ಟು ಸಿಕ್ತು ಹಲಸಿನನ್ನು. ಅಮ್ಮ ಹಾಫ್ ಅದು ಹಣ್ಣಾಗಿತ್ತು, ಒಂದು ಅರ್ಧ ಹಾಫ್ ಹಾಳಾಗಿದೆ, ಇನ್ನು ಹಾಫು ಅದೇನೋ ತಿಂಡಿ ಮಾಡ್ತಾರಲ್ಲ ಅದು ಮಾಡಬೇಕಂತ ತೆಗೆದಿಟ್ಟಿದ್ದಾರೆ. ನನಗೆ ಹೇಳಿದರು ತಿನ್ನಬೇಡ ಅಂತ, ಆದರೆ ನಾನು ತಿಂತಾ ಇದ್ದೇನೆ. ಜ್ವರ ಬರ್ತದೆ ಏನೋ ನಂಗೆ ಗೊತ್ತಿಲ್ಲ. ಒಂದು ವೇಳೆ ವ್ಲಾಗ್ಸ್ ಬರಲಿಲ್ಲ ಅಂದರೆ ಅಂದ್ಕೊಳ್ಳಿ, ಜ್ವರ ಬಂದಿದೆ ಅಂತ ನನಗೆ. ಒಂದ್ಸಲ ನಂಗೆ ಯಾವ್ದು ಒಳ್ಳೊಳ್ಳೆದಿದೆ ಅದನ್ನು ಮಾತ್ರ ನಾನು ತಗೋತಾ ಇದ್ದೀನಿ. ಅಮ್ಮ ಯಾವಾಗ ನೋಡಿದ್ರೆ ನಾನು ತಿಂತಾನೆ ಇರ್ತೀನಲ್ವಾ. ಇಲ್ಲ ಗೈಸ್, ನಾನು ಯಾವತ್ತೂ ತಿಂತಾ ಇರಲ್ಲ. ನಾನು ತಿನ್ನಬೇಕಾದ್ರೆ ವೀಡಿಯೋ ಮಾಡ್ತೀನಿ ಅಷ್ಟೆ. ಸರಿ, ನೆಕ್ಸ್ಟು ಇದರಿಂದ ಅದು ತಿಂಡಿ ಮಾಡ್ತಾರಲ್ಲ ಅದು ಮಾಡ್ತಾರೆ. ಆ ರೆಸಿಪಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್, ಎಲ್ರಿಗೂ ಬಾಯ್ ಬಾಯ್.